ಇಲ್ಲೊಂದು ಭಾರಿ ಭ್ರಷ್ಟಾಚಾರ ನಡೆದಿದೆ. ಈ ಒಂದು ಇಲಾಖೆಯಲ್ಲಿ ಹೇಳ ತೀರದ ಭ್ರಷ್ಟಾಚಾರ ನಡೆದಿದೆ. ಎಸ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಭಾರಿ ಭ್ರಷ್ಟಾಚಾರ. ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್, ಕಾರ್ಯದರ್ಶಿ ಸುಂದರೇಶ್ ವಿರುದ್ಧ ದೂರು ದಾಖಲು. ಎಸ್, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಭಾರಿ ಭ್ರಷ್ಟಾಚಾರ. ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್, ಕಾರ್ಯದರ್ಶಿ ಸುಂದರೇಶ್ ವಿರುದ್ಧ ದೂರು. 652 ಕೋಟಿ ಅಕ್ರಮ ಆರೋಪ ಸಂಬಂಧ ಸಿಎಂ ಸಿದ್ದರಾಮಯ್ಯಗೆ ಕಂಪ್ಲೇಂಟ್ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ದೂರು ನೀಡಿರುವಂತಹ ಆರ್ಟಿಐ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅಕ್ಷರ ಆವಿಷ್ಕಾರ ಹೆಸರಿನಲ್ಲಿ 652 ಕೋಟಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪ. ಕಲಿಕಾ ಸಾಮಗ್ರಿಗಳನ್ನ ದುಬಾರಿ ಬೆಲೆಗೆ ಖರೀದಿ ಮಾಡಿರುವಂತಹ ಆರೋಪ. ಅವಶ್ಯಕತೆ ಇಲ್ಲದಿದ್ರೂ ತರಬೇತಿ ಕಾರ್ಯಾಗಾರವನ್ನ ಆಯೋಜನೆ ಮಾಡಲಾಗಿದೆ. ಅಕ್ಷರ ಆವಿಷ್ಕಾರ ಯೋಜನಾ ಜಾರಿ ಮಾಡಿದ್ರೂ ಕೂಡ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕುಸಿತ ಉಂಟಾಗಿದೆ. ಬೀದರ್, ಗುಲ್ಬರ್ಗಾ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಬಳ್ಳಾರಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ಇಳಿಕೆಯಾಗಿದೆ. ಫಲಿತಾಂಶ ಸುಧಾರಣೆಗೆಂದು 652 ಕೋಟಿ ಖರ್ಚು ಮಾಡಿದ್ದಂತಹ ಕೆಕೆಆರ್ಡಿಬಿ ಈ ಸಂಬಂಧ ಸೂಕ್ತ ತನಿಖೆಗೆ ಒತ್ತಾಯಿಸಿ ಸಿಎಂಗೆ ಪತ್ರವನ್ನ ಬರೆದಂತಹ ದಿನೇಶ್ ಕಲ್ಲಹಳ್ಳಿ. ಹೌದು ವೀಕ್ಷಕರೇ, ದಿನೇಶ್ ಕಲ್ಲಹಳ್ಳಿ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ಭಾರಿ ಭ್ರಷ್ಟಾಚಾರವಾಗಿದೆ ಎನ್ನುವಂಥದ್ದನ್ನ ದಿನೇಶ್ ಕಲ್ಲಹಳ್ಳಿ ಹೇಳ್ತಾ ಇದ್ದಾರೆ. ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಇದ್ದಾರಲ್ಲ, ಅವರು ಹಾಗೂ ಕಾರ್ಯದರ್ಶಿ ಸುಂದರೇಶ್ ವಿರುದ್ಧ ಇವರು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. 652 ಕೋಟಿ ಅಕ್ರಮ ಆರೋಪದ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಇವರು ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ದೂರನ್ನ ನೀಡಿದ್ದಾರೆ. ನೀಡಿರುವಂತಹ ಆರ್ಟಿಐ ಕಾರ್ಯಕರ್ತರಾಗಿರುವಂತಹ ದಿನೇಶ್ ಕಲ್ಲಹಳ್ಳಿ ಅವರು ಭ್ರಷ್ಟಾಚಾರ ನಡೀತಿದೆ, ಸ್ವಲ್ಪ ಗಮನವನ್ನ ಕೊಡಿ ಅಂತ ಹೇಳಿ ಆ ಒಂದು ದೂರನ್ನ ದಾಖಲೆ ಮಾಡಿದ್ದಾರೆ. ಅಕ್ಷರ ಆವಿಷ್ಕಾರ ಎನ್ನುವಂತಹ ಹೆಸರಿನಲ್ಲಿ 652 ಕೋಟಿ ಭ್ರಷ್ಟಾಚಾರ ನಡೆದಿದೆ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಲಿಕಾ ಸಾಮಗ್ರಿಗಳ ದುಬಾರಿ ಬೆಲೆಗೆ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. ಕೆಆರ್ಪುರಂ ತಹಶೀಲ್ದಾರರು ಭೂಗಳ್ಳರ ಜೊತೆಗೆ ಶಾಮೀಲಾಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಭೂಗಳ್ಳರ ಜೊತೆಗೆ ಶಾಮೀಲಾದ್ರ ಕೆಆರ್ಪುರಂ ತಹಶೀಲ್ದಾರ್. ಭೂಗಳ್ಳರ ಬಗ್ಗೆ ವರದಿ ನೀಡಿದಂತಹ ತಹಶೀಲ್ದಾರ್ ರಾಜೀವ್ಗೆ ಕೋರ್ಟ್ ಚಾಟಿ. ರಾಜಕಾಲುವೆ ಒತ್ತುವರಿ ಮಾಡಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ. ಕಾಡುಗೋಡಿ ಸರ್ವೆ ನಂಬರ್ 11/4A 11/4B ಜಾಗದಲ್ಲಿ ಅಕ್ರಮ ಒತ್ತುವರಿ. ರಾಜಕಾಲುವೆಗೆ ಜಾಗದಲ್ಲಿ ಭೂಸಾಯಿ ಚರಣ ಹೆಸರಿನಲ್ಲಿ ಬಡಾವಣೆ ನಿರ್ಮಾಣ. ಸ್ಥಳ ಪರಿಶೀಲಿಸಿ ವರದಿ ನೀಡುವಂತೆ ತಹಶೀಲ್ದಾರ್ಗೆ ಕೋರ್ಟ್ ಸೂಚನೆ. ಆದರೆ ಕೋರ್ಟ್ ವರದಿ ನೀಡದೆ ತಹಶೀಲ್ದಾರ್ ರಾಜೀವ್ ಬೃಹತ್ ಕಳ್ಳಾಟವನ್ನ ಮೆರೆದಿದ್ದಾರೆ. ರಾಜೀವ್ಗೆ 1 ಲಕ್ಷ ರೂಪಾಯಿ ದಂಡ ವಿಧಿಸಿದಂತಹ ವಿಶೇಷ ಕೋರ್ಟ್ ಜೂನ್ 23ಕ್ಕೆ ಖುದ್ದಾಗಿ ಹಾಜರಾಗುವಂತೆ ವಿಶೇಷ ಕೋರ್ಟ್ ತಾಕೀತು ಮಾಡಿದೆ. ಅರೆಸ್ಟ್ ಆಗ್ತಾರಾ ಕೆಆರ್ಪುರಂನ ತಹಶೀಲ್ದಾರ್ ರಾಜೀವ್ ಎನ್ನುವಂತಹ ಪ್ರಶ್ನೆ. ನೋಡಿ ವೀಕ್ಷಕರೇ, ಭ್ರಷ್ಟಾಚಾರ ಎಲ್ಲೆಲ್ಲೂ ಮನೆ ಮಾಡ್ತಾ ಇದೆ. ಭೂಗಳ್ಳರ ಜೊತೆಗೆ ಶಾಮೀಲಾಗಿದ್ದಾರಾ ಕೆಆರ್ಪುರಂನ ತಹಶೀಲ್ದಾರ್ ಎನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಭೂಗಳ್ಳರ ಬಗ್ಗೆ ವರದಿಯನ್ನ ನೀಡಿರುವಂತಹ ತಹಶೀಲ್ದಾರ್ ರಾಜೀವ್ಗೆ ಈಗ ಕೋರ್ಟ್ ಚಾಟಿಯನ್ನ ಬಯಸಿದೆ. ರಾಜಕಾಲುವೆ ಒತ್ತುವರಿ ಮಾಡಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತಹ ವಿಚಾರವಾಗಿ ಕಾಡುಗೋಡಿ ಸರ್ವೆ ನಂಬರ್ ಏನಿದೆ ಅಲ್ಲ 11/4A 11/4B ಜಾಗದಲ್ಲಿ ಅಕ್ರಮ ಒತ್ತುವರಿ ಮಾಡಿದ್ದಾರೆ ಎನ್ನುವಂತಹ ವಿಚಾರವಾಗಿ ಅರೆಸ್ಟ್ ಆಗ್ತಾರಾ ಕೆಆರ್ಪುರಂ ತಹಶೀಲ್ದಾರ್ ರಾಜೀವ್, ಇದು ಪ್ರಶ್ನೆಯಾಗಿ ಉಳಿದಿದೆ.